ಸರ್, ನಮ್ಮ ಜನಪ್ರತಿನಿಧಿಗೆ ನಮಸ್ಕಾರ ಹೇಳ್ತಾ, ನಮ್ಮ MLA ಸರ್ ಯಾವಾಗ್ಲೂ ಹಳ್ಳಿ ಕಡೆ ಹೋದ್ರೆ ಫಸ್ಟ್ ರೇಷನ್ ಕಾರ್ಡ್ ಆಗ್ಲಿ, ಸ್ಕಾಲರ್ಶಿಪ್ ಆಗ್ಲಿ, ಇಲ್ಲ ಪಿಂಚನ್ದಾಗ್ಲಿ ಎಲ್ಲಾ ಸೌಕರ್ಯಗಳು ಬಡವ್ರು ತುಂಬಾ ಚೆನ್ನಾಗಿ ನೋಡ್ಕೊಂತಾ ಇದ್ದಾರೆ. ಇಂಥ MLAಗೆ ನಮ್ಗೆ MLA ಇದು ಮಿನಿಸ್ಟರ್ ಪೋಸ್ಟ್ ಕೊಡ್ಲೇಬೇಕು ಅಂತ ನಮ್ಮ ಸಿದ್ದರಾಮಯ್ಯ ಸರ್ದು, ನಮ್ಮ DK ಶಿವಕುಮಾರ್ ಸರ್ಗೂ, ನಮ್ಮ ಪ್ರಿಯಾಂಕಾ ಗಾಂಧಿ ಸರ್ ಮೇಡಮ್ ಅವ್ರಿಗೆ ನಾವು ಮನವಿ ಹೇಳ್ತಾ ಇದ್ದೀವಿ. ನಮ್ಮ MLAಗೆ ಮಿನಿಸ್ಟರ್ ಪೋಸ್ಟ್ ಕೊಡ್ಬೇಕಂತ ನಮ್ಮದು ಈ ಸಂಘಟನೆಯಿಂದ ನಾವು ಕೇಳ್ಕೊಂತಾ ಇದ್ದೀವಿ. ಮಹಿಳಾ ಸರ್, ನಮ್ಮ MLA ಪ್ರತಿಯೊಂದು ಹಳ್ಳಿಗೂ ಹೋಗ್ಬಿಟ್ಟು ಎಲ್ಲಾ ಅಧಿಕಾರಿನ ಜೊತೆಯಲ್ಲಿ ಕರ್ಕೊಂಡೋಗಿ ಎಲ್ಲಾರನ್ನು ಜೊತೆಯಲ್ಲಿ ಇಟ್ಕೊಂಡು ಎಲ್ಲಾ ಕೆಲ್ಸಾನು ಮಾಡ್ತಾ ಇದ್ದಾರೆ ಸರ್. ತುಂಬಾ ಬಡವ್ರಂದ್ರೆ ತುಂಬಾ ಇಷ್ಟ. ಇನ್ನೊಂದು ಅಂಬೇಡ್ಕರ್ ಪದವಿ ಹೇಳ್ಕೊಂಡು ನಮ್ನ ಅದೇ ತರ ನೋಡ್ತಾ ಇದ್ದಾರೆ. ಎಲ್ಲರಿಗೂ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಅದರಿಂದ ನಮ್ಮ MLA ಕೊಡಿದ್ರೆ ನಮ್ಮನ್ನೆಲ್ಲಾನು ಒಗ್ಗೂಡಿಸ್ಕೊಂಡು ನಮ್ಮನ್ನು ಬೆಳೆಸ್ಕೊಂಡು ಹೋಗ್ತಾರೆ ಅಂತ ನಮ್ಗೆ ಮಿನಿಸ್ಟರ್ ಪೋಸ್ಟ್ ಬೇಕು ಅಂತ ನಾವು ಬೇಡ್ಕೊಂತಾ ಇದ್ದೀವಿ ಸರ್. ನಮ್ಮ ಹೆಸರು ವೆಂಕಟಲಕ್ಷ್ಮಮ್ಮ ಅಂತ 7ನೇ ವಾರ್ಡು ಸರ್. ನನ್ನ ಹೆಸರು ವೆಂಕಟರತ್ನಮ್ಮ ಅಂತ. ನಾವಿಲ್ಲೇ ಚಿಕ್ಕಬಳ್ಳಾಪುರ ಕ್ಷೇತ್ರ ನಮ್ದು. ನಮ್ಮ MLA ಪ್ರದೀಪ್ ಈಶ್ವರ್ ಅವರು ಈಗ ಜನರಿಗೆ, ಇದು ದಲಿತ ಸಮುದಾಯದವರಿಗೆ ತುಂಬಾ ಸಹಾಯ ಮಾಡ್ತಿದ್ದಾರೆ. ಅವ್ರ ಮಕ್ಕಳನ್ನ, ಅನಾಥ ಮಕ್ಕಳನ್ನ, ಒಂದ್ 45 ಜನ ಮಕ್ಕಳನ್ನ ಅವರೇ ಸ್ವತಃ ಕರ್ಕೊಂಡೋಗಿ ಅವ್ರ ಅಧೀನದಲ್ಲಿ ಇಟ್ಕೊಂಡು ಅವ್ರಿಗೆ ಫೀಸು, ಬಟ್ಟೆಯಿಂದ ಹಿಡ್ದು, ಊಟದಿಂದ ಹಿಡ್ದು ಅವ್ರಿಗೆ ಮುಂದೆ ಜೀವನಕ್ಕೆ ಏನ್ ಬೇಕೋ ಎಲ್ಲಾ ವ್ಯವಸ್ಥೆ ಮಾಡಿ ಆ ಮಕ್ಕಳನ್ನ, ಅನಾಥ ಮಕ್ಕಳನ್ನ ಸಾಕ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ 10 ಆಂಬುಲೆನ್ಸ್ ಅನ್ನ ಬಿಟ್ಟಿದ್ದಾರೆ. ಬಡ ಪ್ರತಿ ಹಳ್ಳಿಗೂ ಬೆಳಗ್ಗೆ 5 ಗಂಟೆ ರಾತ್ರಿಗೆ ಎದ್ದು ಹೋಗಿ ಅವರು ಪ್ರತಿ ಮನೆನೂ ಸುತ್ತಿ ಆ ಮನೆಯಲ್ಲಿ ಅವರ ಏನ್ ಕಷ್ಟ ಸುಖಗಳಿದೆ ಎಲ್ಲಾನು ಕೇಳಿ, ಅವ್ರಿಗೇನು ಆರೋಗ್ಯ ವಿಚಾರ ಆಗಿರ್ಬೋದು, ಮಕ್ಕಳಿಗೆ ವಿದ್ಯಾಭ್ಯಾಸ ಬಗ್ಗೆ ಆಗಿರ್ಬೋದು, ಎಲ್ಲಾನ ವಿಚಾರಿಸ್ಕೊಂಡು ಟೈಮ್ ಅವ್ರು ಏನ್ ಅವ್ರಿಗೆ ವ್ಯವಸ್ಥೆ ಬೇಕೋ ಎಲ್ಲಾ ಮಾಡ್ಕೊಡ್ತಾ ಇದ್ದಾರೆ. ಮತ್ತೆ ನೀಟು, CET ಉಚಿತವಾಗಿ ಈ ಇಡೀ ಈ ಕರ್ನಾಟಕ ರಾಜ್ಯದಲ್ಲಿ ಯಾರು ಆ ತರ ಮಾಡಿರ್ಲಿಲ್ಲ, ಯಾವ MLAನೂ ಮಾಡಿರ್ಲಿಲ್ಲ. ಅಂತದ್ದು ಪ್ರದೀಪ್ ಈಶ್ವರ್ ಅವರು ಉಚಿತವಾಗಿ ನೀಟು, CET ಕೋಚಿಂಗು ಚಿಕ್ಕಬಳ್ಳಾಪುರದಲ್ಲಿ ಸುಮಾರು, ನನ್ನ ಮಗಳು ಸಹ ಅಲ್ಲೇ ಕೋಚಿಂಗ್ ತಗೊಂಡ್ಲು. CET ನೀಟ್ದು ಸುಮಾರು 250 ಜನ ಮಕ್ಕಳಿಗೆ ಉಚಿತವಾಗಿ ನೀಟು, CET ಕೋಚಿಂಗ್ ಕೊಟ್ಟಿದ್ದಾರೆ. ಯಾರು ಮಾಡಲ್ಲ ಸರ್ ಈ ತರ. ಈ MLA ಮಾಡ್ದಂಗೆ ಯಾರು ಮಾಡಿಲ್ಲ ಇಷ್ಟೊಂದು ಅನುಕೂಲ. ಅಂತ MLA ಅವರು ಇನ್ ಮುಂದೇನು ಹಾಸ್ಪಿಟ್ಲ್ ವಿಚಾರನೇ ಆಗ್ಬೋದು, ಒಂದು ಎಜುಕೇಶನ್ ವಿಚಾರನೇ ಆಗ್ಬೋದು, ಇಲ್ಲ ದಲಿತರ ಬಗ್ಗೆ ಏನೇ ಅವ್ರ ಕಷ್ಟ ಸುಖ ಹೇಳಿದ್ರು ಆನ್ ಟೈಮ್ಗೆ ಅವ್ರಿಗೆ ಏನ್ ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದಾರೆ. ಇನ್ನ ಏನು ಇದು ರೋಡ್ಗಳಾಗ್ಬೋದು, ಉಚಿತ ನೀರು ವ್ಯವಸ್ಥೆ ಆಗಿರ್ಬೋದು, ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಎಲ್ಲಾನು ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದಾರೆ. ಇಂಥ MLA ಮತ್ತೆ ನಮ್ಗೆ ಸಿಗ್ತಾರೋ ಇಲ್ವಾ ಗೊತ್ತಿಲ್ಲ. ಅವ್ರ ಅಮ್ಮನ ಹೆಸರದಲ್ಲಿ ಇವತ್ತು ಇದು ಮದರ್ಸ್ ಡೇ ಅಂತ ಇದರಲ್ಲಿ ಅವ್ರು ಹೋದ ವರ್ಷನೇ ಅವ್ರ ಅಮ್ಮ ಹೆಸರಲ್ಲಿ 10 ಆಂಬುಲೆನ್ಸ್ ಬಿಟ್ರು. ನಮ್ಮ ಅಮ್ಮನ ಜ್ಞಾಪಕಾರ್ಥವಾಗಿ ಬಡವರಿಗೆ ಎಷ್ಟೋ ಜನ ಪ್ರಾಣ ಕಳ್ಕೊಂತ ಇದ್ದಾರೆ. ಅಂತ ಟೈಮಲ್ಲಿ ನಮ್ಮಮ್ಮ ಆದಂಗೆ ಯಾರು ಆಗ್ಬಾರ್ದು ಅಂತ ಅವ್ರ ಹೆಸರಲ್ಲಿ ಅಮ್ಮ ಆಂಬುಲೆನ್ಸ್ ಅನ್ನ ಬಿಟ್ಟಿದ್ದಾರೆ. ಇಂಥ ಅನುಕೂಲ ಮಾಡ್ಕೊಡೋರ್ಗೆ ನಾವು ಮಿನಿಸ್ಟರ್ ಪೋಸ್ಟ್ ಕೊಟ್ರೆ ಅಂತ ಅವ್ರಿಗೆ ಮುಂದೆ ಸಾಮಾನ್ಯ ಜನರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ ಇದೆ. ಅದಕ್ಕೆ ನಾವು ಸರ್ಕಾರಕ್ಕೆ, DK ಶಿವಕುಮಾರ್ ಅವರಿಗೆ, ಮಾನ್ಯ ಸಿದ್ದರಾಮಯ್ಯರವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್. ದಯವಿಟ್ಟು ಅವ್ರಿಗೆ ಮುಂದೆ ಮಿನಿಸ್ಟರ್ ಪೋಸ್ಟ್ ಕೊಟ್ರೆ ಒಳ್ಳೇದು ಅಂತ ನಮ್ಮ ಆಸೆ ಇದೆ ಸರ್. ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಅವರು ಎಷ್ಟೋ ಜನ ಬಡವ್ರ ಮಕ್ಕಳಿಗೆ, ಓದೋರ್ಗೆ ಎಲ್ಲ ಅವ್ರಿಗೆ ಸ್ಕಾಲರ್ಶಿಪ್ ಕೊಟ್ಟು ಅವ್ರಿಗೆ ಬುಕ್ಸ್ ಇಂದ, ಫೀಸ್ ಇಂದ ಎಲ್ಲಾ ವ್ಯವಸ್ಥೆನೂ ಮಾಡ್ತಾ ಇದ್ದಾರೆ. ಇಂಥವ್ರಿಗೆ ಯಾಕೆ ಸರ್ ಅನುಕೂಲ ಮಾಡ್ಕೊಡ್ಬಾರ್ದು? ಇಂಥವ್ರನ್ನ ಮಿನಿಸ್ಟರ್ ಆಗಿ ತಂದ್ರೆ ಎಲ್ಲಾರ್ಗು ಅನುಕೂಲ ಆಗುತ್ತಲ್ವಾ? ಅವ್ರಿಗೂ ಒಂದು ಅವಕಾಶ ಮಾಡ್ಕೊಡಿ. ಹೆಂಗು ಹುಡುಗ ಅವರು ಬಂದಿದ್ದಾರೆ, ರಾಜಕೀಯಕ್ಕೆ ಬಂದಿದ್ದಾರೆ, ಅವ್ರಿಗೊಂದು ಅವಕಾಶ ಕೊಟ್ರೆ ಇನ್ನ ಮೇಲೆ ಬರ್ತಾರಲ್ವಾ? ತುಂಬಾ ಬಡವರಿಗೆ ಅನುಕೂಲ ಮಾಡ್ಕೊಡ್ತಾರಲ್ಲ ಸರ್, ಅಂತವ್ರಿಗೆ ಅವಕಾಶ ಮಾಡ್ಕೊಡ್ಬೇಕಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್. ನಮ್ಮ ಹೆಸರು ಮಂಜುಳಾ ಅಂತ, ಚಿಕ್ಕಬಳ್ಳಾಪುರದಲ್ಲಿ ವಾಸವಾಗಿದ್ದೀವಿ. ನಮ್ಗೆ MLA ಸಾಹೇಬ್ರು ಪ್ರದೀಪ್ ಸಾರ್ ಅವರು ನಮ್ಮ ಮನೆಗೆ ಚಿಕ್ಕಬಳ್ಳಾಪುರದಲ್ಲಿ ಬೆಳಗ್ಗೆ 6 ಗಂಟೆಗೆನೆ ಬಂದು ಎಲ್ಲಾರು ಬೀದಿಗೂ ವಿಸಿಟ್ ಮಾಡ್ತಾರೆ ಸಾರು. ನಮ್ ಪ್ರತಿಯೊಂದು ರೋಡ್ಗಳು ರೆಡಿ ಮಾಡ್ಕೊಟ್ಟಿದ್ದಾರೆ.
ಕಂಬಗಳು ಎಲ್ಲಾನು ರಿಪೇರಿ ಆಗಿದಾವೆ. ಮಕ್ಕಳಿಗೂ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲಾನು ವೈರ್ಗಳೆಲ್ಲ ರೆಡಿ ಮಾಡಿಸ್ಕೊಟ್ಟಿದ್ದಾರೆ ನಮ್ಗೆ. ಕಂಬಗಳು ಹಾಕಿ ಬೀದಿ ಬೀದಿಗೂ ರೆಡಿ ಮಾಡ್ಕೊಡ್ತಾ ಇದ್ದಾರೆ. ತಕ್ಷಣ ಅಲ್ಲೇನೆ ನಿಂತ್ಕೊಂಡು KEB ಅವ್ರನ್ನ ಕರ್ಸಿ ಎಲ್ಲಾರು ಮುನ್ಸಿಪಲ್ ಆಫೀಸ್ ಅವ್ರನ್ನ ಕರ್ಸಿ ಎಲ್ಲಾರು ರೆಡಿ ಮಾಡ್ಕೊಡ್ತಾ ಇದ್ದಾರೆ ನಮ್ಗೆ. ಎಲ್ಲಾನು ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ. ರೋಡ್ಗಳಲ್ಲಿ ಕ್ಲೀನು ಎಲ್ಲ ಚೆನ್ನಾಗಿ ನಡೀತಾ ಇದೆ. ರೋಡ್ಗಳ ಮೊನ್ನೆ ತಾನೇ ರೀಸೆಂಟ್ ಆಗಿ 9ನೇ ವಾರ್ಡ್ 8ನೇ ವಾರ್ಡ್ ಎಲ್ಲ ರೆಡಿ ಮಾಡ್ಕೊಟ್ಟಿದ್ದಾರೆ ನಮ್ಗೆ. ಅವರು ಮತ್ತೆ ಪೆರೇಸಂದ್ರದಲ್ಲೂ ಎಲ್ಲ ರೆಡಿ ಮಾಡ್ಕೊಟ್ಟೆ. ಈ ದಲಿತ ಸಂಘದಲ್ಲಿ ಅವ್ರು ನಿಂತ್ಕೊಂಡು ನಾವ್ ಇದರಿಂದಾನೇ ನಾನ್ ಗೆದ್ದಿರೋದು ಅಂತ ಪ್ರತಿ ಸಾರಿನೂ ಅವ್ರು ಹೇಳ್ತಾ ಇದಾರೆ. ಹಳ್ಳಿಗೆ ಹೋಗಿ ಮುದುಕರನ್ನ ಅವ್ರೆಲ್ಲಾರು ಅವ್ರಿಗೆ ಪಾಪ ನಾನಿದ್ದೀನಿ, ನೀವ್ ಭಯ ಬೀಳ್ಬೇಡ್ರಿ ಅಂತ ಪ್ರತಿ ಒಬ್ರಿಗೂ ಹೋಗಿ ಮನೆಗೂ ಅವರು ಇದು ಮಾಡ್ತಾ ಇದ್ದಾರೆ. ನಾನಿದ್ದೀನಿ, ನಿಮ್ ಮನೆ ಮಗ ಆಗಿ ನಾನಿದ್ದೀನಿ, ನೀವೇನು ಭಯ ಬೀಳ್ಬೇಡ್ರಿ, ನಿಮ್ಗೆ ಏನ್ ಬೇಕಾದ್ರೂ ನನಗ್ ಹೇಳ್ರಿ, ನಾನ್ ಮಾಡ್ಕೊಡ್ತೀನಿ ಅಂತ ಹೇಳಿ ಎಲ್ಲಾರ್ಗುನು ಅವರು ಒಂದು ಇದ್ರಾಗಿ ಪಾಪ ಒಂದು ನಾನ್ ಇದೀನಿ, ನಿಮ್ ಮನೆ ಮಗ ಆಗಿ ನಿಮ್ ಕಷ್ಟಗಳೆಲ್ಲ ನಾನ್ ನೋಡ್ಕೊಂತೀನಿ, ನಾನ್ ನೆರವೇರಿಸ್ತೀನಿ ಅಂತ ಪ್ರತಿಯೊಂದು ಅವರೇ ಹೇಳಿ ಅವ್ರ ಮನೆಗೂ ಬಂದು ನಮ್ಮನ್ನ ನೋಡ್ದಿದ್ರು ಇದು ಮುದುಕರ್ನ ನೋಡ್ಬೇಕು ಫಸ್ಟ್ ಸಾರು. ಮುದುಕರ್ನ ನೋಡಿ ಅವ್ರಿಗೆ ಯೋಗಕ್ಷೇಮಗಳು ನೋಡ್ಬೇಕು, ವಿದ್ಯಾಭ್ಯಾಸ ಮಕ್ಕಳಿಗೆ ಕೊಡ್ಬೇಕು, ಮುಂದೆ ಅವ್ರು ಇಂಪ್ರೂವ್ ಆಗೋದು, ಅವ್ರಿಗೆ ವಿದ್ಯಾಭ್ಯಾಸ ಬೇಕು, ಅದು ಮಾಡ್ಬೇಕು ಮಕ್ಕಳಿಗೆ. ಅದೊಂದು ಬಡ ಮಕ್ಳೆಲ್ಲ ಇದಾರೆ, ಇವಾಗಿರೋ ಸ್ಕಾಲರ್ಶಿಪ್, ಮಕ್ಕಳ ಫೀಸು ಸುಮ್ನೆ ಆಗ್ತಾ ಇಲ್ಲ. ಅಂತದ್ರಲ್ಲಿ ಅವ್ರು ಫ್ರೀ ಆಗಿ ಮಾಡ್ತಾ ಇದಾರೆ ಅಂದ್ರೆ ಅವ್ರು ಗ್ರೇಟ್. ನಾಳೆ ಅವ್ರ ಜೀವನ ಒಳ್ಳೇದಾಗುತ್ತಲ್ಲ. ಅವ್ರು ಆಸ್ತಿಗಳು ಕೊಟ್ರು ಇರಲ್ಲ, ಅಂತಸ್ತುಗಳು ಕೊಟ್ರು ಇರಲ್ಲ. ಯಾವತ್ತಿದ್ರುನು ವಿದ್ಯಾಭ್ಯಾಸ ಯಾರ ಅಪ್ಪನ ಸೊತ್ತು ಅಲ್ಲ ಅದು. ಅಂತ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ ನಮ್ ಪ್ರದೀಪ್ ಸಾರ್ ಅವರು. ಅಂತವ್ರಿಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ನಾನು ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ಬರ್ಬೇಕು, ಗೆಲ್ಬೇಕು ಅಂತ ನಾನು ಮತ್ತೆ ಕೋರ್ಕೊಂತಾ ಇದ್ದೀನಿ, ಕೇಳ್ಕೊಂತಾ ಇದ್ದೀನಿ, ಆ ದೇವ್ರನ್ನ ಬೇಡ್ಕೊಂತಾ ಇದ್ದೀನಿ. ನಾನು ಅವರೇ ಬರ್ಬೇಕು, ಮಕ್ಕಳ ವಿದ್ಯಾಭ್ಯಾಸ ಮಾಡಿಸ್ಬೇಕು. ಇವಾಗ ಇರೋ ಫೀಸ್ಗಳು ಕಟ್ಟಕ್ ಆಗ್ತಾ ಇಲ್ಲ. ಲಕ್ಷಗಳು ಬಡವ್ರು ಎಲ್ಲಿಂದ ತರ್ತಾರೆ? ಇವಾಗ ಬರೋ ಕಾಯಿಲೆಗಳು ಇದಾವೆ, ಅದಕ್ಕೂ ಆಗ್ತಾ ಇಲ್ಲ ಪಾಪ. ಅಂತದ್ರಲ್ಲಿ ಮಕ್ಕಳಿಗೆ, ಮುದುಕರಿಗೆ ಎಲ್ಲ ಪ್ರತಿಯೊಂದು ನೋಡ್ತಾ ಇದ್ದಾರೆ ಅವರು. ರೋಡ್ಗಳು ನೋಡ್ತಾ ಇದ್ದಾರೆ, ಹಳ್ಳಿಗೂ ಹೋಗ್ತಾ ಇದ್ದಾರೆ. ತಾತಗಳು ಅಜ್ಜಿಗಳು ಅವ್ರ ಮನೆಗೆ ಹೋಗಿ ಪೆನ್ಷನ್ಗಳು ಕೊಡ್ತಾ ಇದ್ದಾರೆ. ಮತ್ತೆ ಆಧಾರ್ ಕಾರ್ಡ್ಗಳು, ಈ ಕಾರ್ಡ್ಗಳು ಎಲ್ಲ ಮಾಡಿಸ್ತಾ ಇದ್ದಾರೆ. ಕೂಪನ್ ಕಾರ್ಡ್ಗಳು ಅವ್ರಿಗೆ ಮತ್ತೆ ದುಡ್ಡುಗಳು 2 ಸಾವಿರ ಮಿನಿಸ್ಟ್ರು ಅವರೇ ಆಗ್ಬೇಕು ಅಂತ ನಾವು ಪ್ರತಿ ಸಾರಿನೂ ಕೇಳ್ಕೊಂತಾ ಇದ್ದೀವಿ. ಇಷ್ಟ ಹೇಳಿ ನಾನು ಮಾತುಗಳು ಮುಗಿಸ್ತೀನಿ. ಸರ್, ನಮ್ಮ ಹೆಸರು ಮಂಜುಳಾ ಅಂತ. ನಾವು ಪ್ರದೀಪೇಶ್ವರ ಹತ್ರ ಕೆಲಸ ಮಾಡ್ತಾ ಇದ್ದೀವಿ ಸರ್ ಹತ್ರ. ಸರ್, ಇದು ಸರ್ರು ಪ್ರತಿ ಒಂದು ಆಂಬುಲೆನ್ಸ್ ಬಿಟ್ಟು 10 ಒಳ್ಳೇದ್ ಮಾಡಿದ್ದಾರೆ. ಮತ್ತೆ 10 ಆಂಬುಲೆನ್ಸ್ ಅಲ್ಲಿ ಎಷ್ಟು ಬಡವರು ಜೀವ ಉಳಿಸ್ಕೊಂಡಿದ್ದಾರೆ ಅಂತ ಜನಗಳಿಗೆ ಗೊತ್ತಾಗಿದೆ. ಆದ್ರೆ ಒಂದ್ಸತಿ ಬೆಂಗಳೂರಿಗೆ ಹೋಗ್ಬೇಕಂದ್ರೆ 7-8 ಸಾವಿರ ಆಗುತ್ತೆ ಸರ್. ಒಂದ್ಸತಿ ಬರ್ಬೇಕಂದ್ರೆ ಚಿಕ್ಕಬಳ್ಳಾಪುರ ಹಾಸ್ಪಿಟ್ಲ್ಗೆ ಬರಕ್ಕೆ ಎಷ್ಟೋ ಜನ 200 ರೂಪಾಯಿ ಸಾಲ ಮಾಡ್ಕೊಂಡು ಬರೋ ಸಿಚುವೇಶನ್ ಅಲ್ಲಿ ಸರ್ 10 ಆಂಬುಲೆನ್ಸ್ ಬಿಟ್ಟಿದ್ದಾರೆ. ಮತ್ತೆ ಪೆರೇಸಂದ್ರದಲ್ಲಿ ಮಶಾಣ ಇರ್ಲಿಲ್ಲ ಸರ್, ಆ ಮಶಾಣ ಅವ್ರ ಜಾಗ ಬಿಡಿಸ್ಕೊಟ್ಟಿದ್ದಾರೆ ಸರ್. ಒಳ್ಳೆ ರೋಡ್ ಮಾಡಿಸಿದ್ದಾರೆ. ಹಳ್ಳಿಗೂ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಸ್ಪಂದಿಸ್ತಾ ಇದ್ದಾರೆ. ಮತ್ತೆ ಅವ್ರಿಗೆ ಚೆನ್ನಾಗಿದೆ ಹೆಸರು. ಮತ್ತೆ ಮುಂದೇನು MLA ಮಿನಿಸ್ಟರ್ ಎಲ್ಲ ಅವರೇ ಇರ್ಬೇಕು ಅನ್ನೋ ಆಸೆ ನಮಗಿದೆ ಸರ್. ಈ ಕಡೆ ಚಿಕ್ಕಬಳ್ಳಾಪುರ ಕಡೆ ತುಂಬಾ ಮಕ್ಕಳಿಗೆ, ಬಡವರಿಗೆ ಸರ್, ಯಾರಾದ್ರೂ ಒಬ್ಬ ಗೌರ್ಮೆಂಟ್ ಅಫಿಷಿಯಲ್ ಯಾಕಡೆದ್ರು ಆಚೆ ಕಡೆ ಬರ್ಬೇಕಂದ್ರೆ ಮತ್ತೆ ಚಾರ್ಜ್ ಇಟ್ಕೊಂಡ್ ಬರ್ಬೇಕಾಗಿತ್ತು. ಅಂತದ್ರಲ್ಲಿ ಅವ್ರ ಮನೆ ಮುಂದೆನೆ ಹೋಗಿ ಎಲ್ಲ ಮಾಡ್ತಾ ಇದ್ದಾರೆ ಸರ್. ಅವ್ರಿಗೆ ತುಂಬಾ ಆರೋಗ್ಯ ಚೆನ್ನಾಗ್ ಕೊಡ್ಲಿ ದೇವ್ರು. ಅವ್ರಿಗೆ ಚೆನ್ನಾಗಿ ಇದೇ ಪರವಾಗಿ ನಾವು ಕೇಳ್ಕೊಳೋದೇನಂದ್ರೆ, DK ಶಿವಕುಮಾರ್ ಸಾಹೇಬ್ರ ಹತ್ರ, ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಕೇಳ್ಕೊಳೋದಂದ್ರೆ, ಅವ್ರು ಮತ್ತೆ ಇದೇ ತರ ಇರ್ಬೇಕು ಚಿಕ್ಕಬಳ್ಳಾಪುರ ಅಂದ್ರೆ ಮಿನಿಸ್ಟರ್ ಆಗ್ಬೇಕು. ಅದು ನಾವು ದೇವ್ರಲ್ಲಿ ಕೇಳ್ಕೊಂತೀವಿ ಸರ್. ಅವ್ರಿಗೂ ನಾವು ಕೇಳ್ಕೊಂತಾ ಇರೋದು ಇದೆ ಸರ್. ಅವರು ಹೊಂದಿಸ್ಬೇಕು ನಮ್ಮ MLA ಸಾಹೇಬ್ರನ್ನ ಅನ್ನೋದೇ ನಮ್ಮ ಆಸೆ ಸರ್. ಅಮ್ಮ ಆಂಬುಲೆನ್ಸ್ ಡ್ರೈವರ್ಗಳು ಸರ್, ಅವ್ರ ಪ್ರಾಣ ಅವ್ರ ಪ್ರಾಣ ಒತ್ತೆ ಇಟ್ಬಿಟ್ಟು ಮತ್ತೆ ಜೀವ ಉಳಿಸ್ತಾ ಇದ್ದಾರೆ ಸರ್. ಪಾಪ 1 ರೂಪಾಯಿ ಈಸ್ಕೊಂಡಿರಾ 5 ನಿಮಿಷ 10 ನಿಮಿಷ ಟೈಮಲ್ಲಿ ನಾವೇ ಎಷ್ಟೋ ಜನಕ್ಕೆ ಫೋನ್ ಮಾಡಿದೀವಿ ಸರ್. ಬೇರೆ ಆಂಬುಲೆನ್ಸ್ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಮ್ಮ ಆಂಬುಲೆನ್ಸ್ ಅಲ್ಲಿ ಸ್ಪಾಟ್ ಅಲ್ಲಿ ಇರುತ್ತೆ ಸರ್. ಆ ತರ ಕೆಲಸ ಮಾಡ್ತಾ ಇದ್ದಾರೆ ಸರ್. ಅವ್ರಿಗೂ ಸ್ವಲ್ಪ ನಮ್ ಕಡೆಯಿಂದ ಧನ್ಯವಾಗ್ಲೂ ಹೇಳ್ತೀನಿ ಸರ್. ತುಂಬಾ ಒಳ್ಳೇದ್ ಮಾಡ್ತಾ ಇದ್ದಾರೆ ಸರ್ ಪ್ರದೀಪ್ ಈಶ್ವರ್ ಸರ್. ಮಾಡ್ತಾ ಇದ್ದಕ್ಕೆ ನಮ್ಗೂ ಜಾಸ್ತಿ ಸಂತೋಷ ಇದೆ. ಅಂದ್ರೆ ಬೇರೆ ವಿರೋಧ ಪಕ್ಷಗಳವರು 106 ಮಾತುಗಳು ಮಾತಾಡ್ತಾ ಇದ್ದಾರೆ. ಬಟ್ ನಾವ್ ಹತ್ರದಲ್ಲಿ ನೋಡ್ತಾ ಇದೀವಿ ಸರ್ನ. ತುಂಬಾ ಚೆನ್ನಾಗ್ ಮಾಡ್ತಾ ಇದ್ದಾರೆ ಸರ್. ಹಳ್ಳಿನೂ ಕೈ ಎತ್ತಿ ಮುಗಿತಾರೆ ಸರ್. ಇಲ್ಲಿ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಮಾಡಿರೋರು ಗೊತ್ತಾಗುತ್ತೆ ಸರ್. ನಾವ್ ಜಾಸ್ತಿ ಹತ್ರದಿಂದ ನೋಡ್ತಾ ಇದೀವಿ ಸರ್. ಸರ್ ಏನ್ ಮಾಡ್ತಾ ಇದ್ದಾರೆ ಏನಿಲ್ಲ ಅಂತ. ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸಾವಿರ ಪ್ರಾಣಗಳು ಉಳಿದಿದೆ ಸರ್. ಜಾಸ್ತಿ ಪ್ರಾಣ ಉಳಿದಿದೆ. ತುಂಬಾ
ಪ್ರಾಣ ಅಂದ್ರೆ 2 2.5 ವರ್ಷ 3 ವರ್ಷದಿಂದ ಲೆಕ್ಕನೇ ಇಲ್ಲ ಸರ್, ಅಷ್ಟು ಪ್ರಾಣ ಉಳಿಸಿದ್ದಾರೆ ಸರ್ ಅವರು. ಹೋಗ್ತಾ ಇರೋ ಪ್ರಾಣನೇ ಬೆಂಗಳೂರು ಕರ್ಕೊಂಡೋಗಿ ಉಳಿಸಿದ್ದಾರೆ ಸರ್ ಅವರು. ಇಂಥ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂದ್ರೆ ಅಂತ ಹಾಸ್ಪಿಟ್ಲ್ಗೆ ಇದನ್ ಮಾಡಿದ್ದಾರೆ ಸರ್, ಅಷ್ಟು ದುಡ್ಡು ಖರ್ಚು ಮಾಡಿ ಮತ್ತೆ ಆಂಬುಲೆನ್ಸ್ ಬಿಟ್ಟಿದ್ದಾರೆ ಅಂದ್ರೆ ಇದ್ರಲ್ಲೇ ನೋಡಿ ಸರ್. ಅವ್ರಿಗೆ ಚಿಕ್ಕಬಳ್ಳಾಪುರದಲ್ಲಿ ಅಭಿಮನ್ಯ ಇಲ್ಲ ಅಂದ್ರೆ ಈ ತರ ಎಲ್ಲ ಮಾಡ್ತಾ ಇದ್ರ ಸರ್ ಅವರು.